सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी इयं देवभाषायाः कृतिः इदानीं विचार्यते। तत्र 12 विषयः। विषयस्थो ब्रह्मात्मानुभव साधनम् एकदेशी मतेन इति। एकदेशी मतेन ब्रह्मात्मानुभव साधनम्। किं तत् साधनम् इति इदानीं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं 12 ग्रन्थभागं ब्रह्मात्मानुभवसाधनम् इतीमं यथा स्वामिपादानुग्रहं विचारयामः। सर्वाग्रे श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाणज्ञान संप्रदायविदो गुरून् नत्वा विशुद्ध वेदांत परिभाषा प्रकाश्यते। इदानीं 12
ವಿಷಯಂ ಅಧಿಕೃತ್ಯ ವಿಚಾರಯಾಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಚರಣರ ವಿಶಿಷ್ಟ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ, ಅದರಲ್ಲಿ 12ನೆಯ ವಿಷಯವನ್ನ ಈಗ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಈ ಬ್ರಹ್ಮಾತ್ಮಾನುಭವ ಸಾಧನಂ ಏಕದೇಶಿ ಮತಂ ಅಂತಕ್ಕಂಥದ್ದು. ಅಂದ್ರೇನು? ಬ್ರಹ್ಮಾತ್ಮಾನುಭವ ಸಾಧನಂ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಇಂತಹ ವೇದವಾಕ್ಯಗಳ ಅರ್ಥಜ್ಞಾನವಾಯಿತು. ಎಲ್ಲವನ್ನೂ ಕೂಡ ಗುರುವಿನ ಜೊತೆ ವಿಚಾರ ಮಾಡಿ, ಉಪನಿಷತ್ತುಗಳನ್ನು ಸಾಕ್ಷಾತ್ತಾಗಿ ಅಧ್ಯಯನ ಮಾಡಿ ತಿಳ್ಕೊಂಡ ಮೇಲೆ ಆ ಒಂದು ಯಾವ ಜ್ಞಾನ ಇವನಿಗಾಗಿತ್ತೋ, ಯಾವುದು ಆ ಬ್ರಹ್ಮಾತ್ಮ ಜ್ಞಾನ ಅಂತಕ್ಕಂಥದ್ದು, ಅದು ಅನುಭವಕ್ಕೆ ನೆಲೆನಿಲ್ಲಬೇಕಾದರೆ ಅದು ಅನುಭವದಲ್ಲಿ ನಮಗೆ ಕೊನೆ ಕಾಣಬೇಕು. ಅನುಭವದಲ್ಲಿ ನೆಲೆ ನಿಲ್ಲಬೇಕಾದ್ರೆ ನಾವೇನ್ ಮಾಡ್ಬೇಕು? ಜ್ಞಾನವೇನೋ ಆಯ್ತು, ಅದು ಅನುಭವಕ್ಕೆ ನಮಗೆ ಬರಬೇಕು ಆ ಜ್ಞಾನ. ಅದಕ್ಕೇನು ಮಾಡಬೇಕು ಅಂದ್ರೆ, ಕೆಲವರು ಹೇಳಿದ್ರು, ಓಹೋ ನೋಡಿ, ಈ ತತ್ವಮಸಿ ಎಂಬತಕ್ಕಂತಹ ವಾಕ್ಯಾರ್ಥ ಜ್ಞಾನ ಆಯ್ತು, ಮತ್ತೆ ಅದನ್ನ ಪದೇ 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 ಪ್ರಸಂಖ್ಯಾನವನ್ನು ಮಾಡ್ತಾ ಇರಬೇಕು, ಅದನ್ನೇ ಕುರಿತು ಧ್ಯಾನವನ್ನು ಮಾಡಬೇಕು. ಮತ್ತೆ ಯಾವತ್ತೂ ಕೂಡ ಬೇರೆಯ ವೃತ್ತಿಗಳು ಅಂತಃಕರಣಕ್ಕೆ ಬಾರದಿರುವಂತೆ ನೋಡಿಕೊಂಡು ಬರೀ ಆ ವಿಚಾರ ಮಾತ್ರ ಈ ಒಂದು ಪ್ರವೃತ್ತವಾಗಿರಬೇಕು ಅಂತಃಕರಣದಲ್ಲಿ. ಇವೆಲ್ಲ ಏನೇನೋ ಹೇಳಿದ್ರು. ಆದರೆ ಭಗವತ್ಪಾದ ಶಂಕರರು ಅದನ್ನೆಲ್ಲವನ್ನೂ ಕೂಡ ಪೂರ್ಣವಾಗಿ ನಿರಾಕರಣೆ ಮಾಡಿ, ಒಂದು ಸಾರಿ ಬ್ರಹ್ಮಾತ್ಮ ಜ್ಞಾನವಾಯಿತು ಎಂದರೆ ಮುಗಿಯಿತು, ಅದು ಅನುಭವದಲ್ಲಿ ನೆಲೆ ನಿಲ್ಲಬೇಕಾದರೆ ಏನನ್ನೂ ಮಾಡಬೇಕಾದದ್ದಿಲ್ಲ. ಒಂದು ವೇಳೆ ಬ್ರಹ್ಮಾತ್ಮ ಜ್ಞಾನವಾಯಿತು, ಯಾಕೋ ಅನುಭವಕ್ಕೆ ಬಂದಿಲ್ವಲ್ಲ ನಮಗೆ ಅಂತಕ್ಕಂಥದ್ದು ಬರುತ್ತೆ. ಈಗ ನಮಗೆಲ್ಲ ಅದೇ ಬಂದಿರೋದು. ಯಾಕೆ? ಬ್ರಹ್ಮಾತ್ಮ ಜ್ಞಾನ ನಾವು ಸಾಕಷ್ಟು ಓದಿದ್ದೇವೆ, ಒಂದು ಭಗವತ್ಪಾದರ ಬಲದಿಂದ, ಗುರುಗಳ ಬಲದಿಂದ ನಮಗೆ ಅರ್ಥವಾಗಿದೆ, ಅರ್ಥಜ್ಞಾನವಾಗಿದೆ. ಆದರೆ ಅದು ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ? ಏನೋ ಸ್ವಾಮಿ, ಆ ಒಂದು ಸಮಯದಲ್ಲಿ ಸರಿಯಾಗಿರುತ್ತೆ, ಏನು ಯೋಚನೆ ಇರೋದಿಲ್ಲ, ಬಿಟ್ಟ ಆಚೆ ಕಡೆ ಬಂದ ತಕ್ಷಣ ಶುರುವಾಗುತ್ತೆ ಶೋಕಾಮೋಹ. ಇದು ಎಲ್ಲರ ಅನುಭವದಲ್ಲೂ ಇರತಕ್ಕಂಥದ್ದು, ಹೌದಾನೆ? ಇದು ಹೇಗೆ? ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದ್ರೆ, ಶಂಕರರು ಹೇಳ್ತಾರೆ, ಏನು ಮಾಡಬೇಕಾದಿಲ್ಲ. ಅಲ್ಲ ಸ್ವಾಮಿ, ಮತ್ತೆ ಬ್ರಹ್ಮಾತ್ಮ ಜ್ಞಾನವಾಯಿತು, ನಮಗೆ ಅನುಭವಕ್ಕೆ ಬಂದಿಲ್ಲ, ಮತ್ತೇನು ಏನು ಮಾಡ್ಬೇಕಾದಿಲ್ಲ ಅಂದ್ರೆ, ಏನು ಮಾಡ್ಬೇಕಾದಿಲ್ಲ ಅಂದ್ರೆ ಏನ್ ಅರ್ಥ ಆಗುತ್ತೇನಪ್ಪ? ನಿಮಗೆ ಬ್ರಹ್ಮಾತ್ಮ ಜ್ಞಾನವಾಗಿಲ್ಲ ಅಂತ ಅರ್ಥ ಅಷ್ಟೆ. ಅಯ್ಯಯ್ಯೋ, ಹಾಗಂದ್ರೆ ಸ್ವಾಮಿ, ಅಂದ್ರೆ ಬ್ರಹ್ಮಾತ್ಮ ಜ್ಞಾನವಾಯಿತು ಅಂತಂದ್ರು ಒಂದೇ, ಅದು ಅನುಭವದಲ್ಲಿ ನೆಲೆಗೊಂಡಿತು ಅಂತಂದ್ರು ಒಂದೇ. ಬ್ರಹ್ಮಾತ್ಮ ಜ್ಞಾನವಾಗುವುದು ಬೇರೆ ಕಾಲದಲ್ಲಿ, ಅನುಭವದಲ್ಲಿ ನೆಲೆ ನಿಲ್ಲುವುದು ಅನಂತರದ ಕಾಲದಲ್ಲಿ ಅಂತ ಏನೂ ಇಲ್ಲ. ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತು ಪರ್ಯವಸಿತೋ ಭವತಿ. ಹಾಗೆ ಇದು ವಾಕ್ಯಾರ್ಥ ಜ್ಞಾನವಾದ ಕಾಲದಲ್ಲಿ, ಸಮಕಾಲದಲ್ಲಿ, ಯಾವ ಕಾಲಾಂತರವಾಗಲಿ ದೇಶಾಂತರವಾಗಲಿ ಅಪೇಕ್ಷಿಸುವುದಿಲ್ಲ, ಆಗಲೇ ಅನುಭವಕ್ಕೆ ಬಂದು ಬಿಡುತ್ತೆ ಇದು ಅಂತ ಹೇಳಿ, ಅದಕ್ಕೆ ಉದಾಹರಣೆಯನ್ನು ಬೇಕಾದಷ್ಟು ಕೊಟ್ಟಿದ್ರು. ಗಜ್ಜು ಸರ್ಪದ ಉದಾಹರಣೆ, ಮತ್ತೆ ಬೆಳ್ಳಿ ಕಪ್ಪೆ ಚಿಪ್ಪು ಇದರ ಉದಾಹರಣೆ. ನೋಡಪ್ಪ, ಒಂದು ಸಾರಿ ಈ ಒಂದು ಸರ್ಪ
ಅಂತ ಯಾವ ಭೀತಿಯಿಂದ ಹೆದರ್ಕೊಂಡು ಓಡ್ತಾ ಇದ್ದೀಯೋ ಅದು ಒಂದು ಸರಿ ಓಹೋ ನೋಡಪ್ಪ ಯಾರೋ ಬಂದ್ರು, ಇದು ಸರ್ಪ ಅಲ್ಲಪ್ಪ ಇದು ಹಗ್ಗ ಅಂದ್ರು. ನಿನಗೆ ಆ ರಜ್ಜು ಜ್ಞಾನವಾಯ್ತು. ಹೌದ್ ತಾನೆ? ಓ ಸರ್ಪ ಅಲ್ಲ, ಇದು ರಜ್ಜು ಜ್ಞಾನವಾಯ್ತು. ರಜ್ಜು ಜ್ಞಾನವಾದ ಮೇಲೆ ಅದರ ಅನುಭವ ಆಗಿರ್ತಕ್ಕಂತಹ ಯಾವುದು ಭಯ, ಬೆವರೋದು, ಇವೆಲ್ಲ ಏನಾಯ್ತು? ಅವಕ್ಕೇನ್ ಮಾಡ್ಬೇಕು ಹೋಗೋದಕ್ಕೆ? ರಜ್ಜು ಇದು ಹಾವಲ್ಲ ಹಗ್ಗ ಅಂತ ತಿಳ್ಕೊಂಡ ಮೇಲೆ ಸ್ವಾಮಿ ಅದು ಅನುಭವಕ್ಕೆ ಬಂದು ನಮಗೆ ಆ ಭಯ ಮುಂತಾದವೆಲ್ಲ ಇತ್ತುವಲ್ಲ, ಬೆವರುವಿಕೆ ಅವೆಲ್ಲ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲಪ್ಪ ನಿನ್ನಿದೆ ಗೊತ್ತಾಗಿಲ್ಲ ನನಗೆ. ಇನ್ನೂ ಇದೆ ಆ ಭಯ ಅಂದ್ರೆ ನಿನಗೆ ರಜ್ಜು ಜ್ಞಾನವಾಗಿಲ್ಲ ಅಂತ ಅರ್ಥ. ಯಾರೋ ಹೇಳ್ದ ರಜ್ಜು ಅಂತ, ನಿನಗೆ ಸಂಶಯ, ಇಲ್ಲಪ್ಪ ಸಾವೇರದು ಅಂತ ಹೇಳ್ಬಿಟ್ಟ. ರುಜುವಿನ ಜ್ಞಾನ ಆಗಿಲ್ಲ ನಿನಗೆ. ರಜ್ಜುವಿನ ಜ್ಞಾನ ಆಯ್ತು ಅಂದ್ರೆ ಭಯ ಹೋಯ್ತು ಅಂತ ಅರ್ಥ. ಏನು ಮಾಡಬೇಕಾದ್ದಿಲ್ಲ. ಹೀಗೆ ದೃಷ್ಟಾಂತಗಳನ್ನು ಕೊಟ್ಟು ಏನೂ ಮಾಡಬೇಕಾದದ್ದಿಲ್ಲ ಅಂತ ಹೇಳಿ ಅದಕ್ಕೆ ಪೂರಕವಾದ ಭಾಷ್ಯವಾಕ್ಯಗಳನ್ನೆಲ್ಲ ಹೇಳಿ ಅದನ್ನ ಕೂಲಂಕಷವಾಗಿ ಈ ತತ್ವ ಸಮನ್ವಯ ಎಂಬತಕ್ಕಂಥ ಸಮನ್ವಯಾಧಿಕರಣದಲ್ಲಿ ಹೇಳಿದ್ದಾರೆ. ಮತ್ತೆ ಮುಂದೆ ಹೇಳಿದ್ದಾರೆ. ಮತ್ತೆ ಉಭಯ ಲಿಂಗಾಧಿಕರಣದಲ್ಲಿ ಆ ದರ್ಶನಾಚ ಎನ್ನುವವರೆಗೆ ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಅಲ್ಲಿಂದ ಹಿಡಿದು ದರ್ಶನಾಚ ಅಲ್ಲಿಯವರೆಗೂ ಕೂಡ ವಿಸ್ತಾರವಾಗಿ ಯುಕ್ತಿಗೆ ಅನುಭವಕ್ಕೆ ಹೊಂದುವಂತೆ ಇದನ್ನು ಸಿದ್ಧ ಮಾಡಿದ್ದಾರೆ. ಒಂದು ಸಲ ಜ್ಞಾನವಾದ ಮೇಲೆ ಅದು ತನ್ನ ಫಲವನ್ನು ಕೊಡುವುದಕ್ಕೆ ಏನನ್ನೂ ಅಪೇಕ್ಷಿಸುವುದಿಲ್ಲ. ಏನನ್ನು ಅಂದ್ರೆ ಧ್ಯಾನವನ್ನಾಗಲಿ, ನಿಯೋಗವನ್ನಾಗಲಿ, ಪ್ರಸಂಖ್ಯಾನವನ್ನಾಗಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಆಯ್ತು ಅಂದ್ರೆ ಯಾಕೆ ಜ್ಞಾನವಾಯ್ತು, ಜ್ಞಾನವಾಯ್ತು ಅನುಭವಕ್ಕೆ ಬಂತು. ರಜ್ಜು ಜ್ಞಾನವಾಯ್ತು, ಆ ಸರ್ಪಜ್ಞಾನ ಹೋಯ್ತು. ಸರ್ಪಜ್ಞಾನ ಹೋಯ್ತು ಅಂದ್ರೆ ಒಂದೇ, ಭಯ ಮುಂತಾದವೆಲ್ಲ ಹೋಯ್ತು ಅಂದ್ರೆ ಒಂದೇ. ಇವಕ್ಕೆಲ್ಲ ಇಷ್ಟಕ್ಕೂ ಎಷ್ಟು ಕಾಲಾಂತರ ಏನಾದ್ರು ಉಂಟಾ? ಏನೂ ಇಲ್ಲ. ರಜ್ಜು ಜ್ಞಾನ ಆಯ್ತು ಅದ್ರ ಒಂದೇ, ಸರ್ಪಜ್ಞಾನ ಹೋಯ್ತು ಅಂದ್ರೆ ಒಂದೇ, ಮತ್ತು ಅದ್ರ ಅನುಭವ ಅಂತಕ್ಕಂಥ ಈ ಬೆವರೋದು, ಓಳ್ವಿಗೆ, ಹೆದರಿಕೆ ಅವೆಲ್ಲ ಹೋಯ್ತು ಅಂದ್ರೆ ಒಂದೇ. ಹೀಗೆ ಈ ಒಂದು ಉದಾಹರಣೆಗಳ ಮೂಲಕ ಹೇಳಿ ನೋಡಿ ಈ ವಾದ ತಪ್ಪು ಅಂತ ಹೇಳಿದ್ರು. ಮತ್ತೆ ಈ ಇನ್ನೊಬ್ಬರು ಬಂದ್ರು ನಿಯೋಗವಾದಿ ಅಂತ. ಇಲ್ಲಪ್ಪ ಇದು ಬ್ರಹ್ಮಜ್ಞಾನವಾದ ಮೇಲೂ ಕೂಡ ಇವನು ಕೆಲವೊಂದು ವಿಷಯದಲ್ಲಿ ನಿಯುಕ್ತನಾಗಬೇಕು. ಏನು ಎಷ್ಟು ನಿಯುಕ್ತನಾಗಬೇಕು? ವಿಧಾನ, ವಿಧಾನ ಮಾಡಿದ್ದಾರೆ. ಏನಂತಾದ್ರೆ ಅದೇ ಧ್ಯಾನ ಮಾಡ್ತಾನೆ ಇರಬೇಕು. ಧ್ಯಾನ ನಿಯೋಗವಾದಿಗಳು ಅಂತ ಇವರಿಗೆಲ್ಲ ಹೆಸರು. ಇವರಿಗೆ ಇಲ್ಲದೆ ಹೇಗೆ ಆಗೋದಿಲ್ಲ. ಏನೇನೋ ಹೇಳಿದ್ರು. ಇದನ್ನು ನಿರಾಕರಣೆ ಮಾಡಿದ್ರು. ಮತ್ತೊಬ್ಬರು ಬಂದರು. ಇಲ್ಲ, ಜ್ಞಾನವಾಯ್ತು. ಜ್ಞಾನವಾದ ಮೇಲಿಂದ ಏನಾಯ್ತು? ಈ ನಮ್ಮ ತೋರ್ತಾ ಇದೆಯಲ್ಲ ಪ್ರಪಂಚ, ಆತ್ಮೈಕತ್ವ ಜ್ಞಾನ, ತತ್ವಮಸಿ ಅಂತಕ್ಕಂಥ ಜ್ಞಾನ ಆಯ್ತಪ್ಪ. ಆದ ಮಾತ್ರಕ್ಕೆ ನಿಮ್ಮ ಮುಂದೆ ಇರತಕ್ಕಂಥ ನಿಮ್ ಬಂಧು ಬಳಗ, ನಿಮ್ ಮನೆ ಮಠ ಎಲ್ಲ ಫಲಿಕೆ ಎಲ್ಲ ಹೊರಬಿಡುತ್ತಾ? ಎಲ್ಲಿಗೆ ಹೋಗ್ಬಿಡುತ್ತೆ? ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರುತ್ತೆ. ಜ್ಞಾನವಾಯ್ತು. ಜ್ಞಾನವಾದ ಮೇಲೂ ಕೂಡ ಹಿಂದೆ ಯಾವ ಪ್ರಪಂಚ ತೋರ್ತಾ ಇತ್ತೋ ಆ ಪ್ರಪಂಚ ಹಾಗೇ ಇರುತ್ತೆ, ಎಲ್ಲಿಗೂ ಹೋಗಲ್ಲ. ಹೌದ್ ತಾನೆ? ಎದುರು ಅನುಭವದ ಜ್ಞಾನವಾದ್ಕೊಂಡು ಏನು ಪ್ರಪಂಚ ಏನು ಬಿದ್ದೋಗ್ಬಿಡಲ್ಲ, ಹೋಗ್ಬಿಡಲ್ಲ, ಮಾಯ ಆಗ್ಬಿಡಲ್ಲ. ಆದ್ದರಿಂದ ನೀವು ಜ್ಞಾನವಾದ ಮೇಲೂ ಕೂಡ ಈ ಪ್ರಪಂಚ ಅದೇನು ತೋರ್ತಾ ಇರತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೂಡ ನೀವು ಪ್ರವಿಲಯ ಮಾಡಿಕೊಳ್ಳಬೇಕು. ಇದೊಂದು ವಸ್ತು. ಇದು ಪ್ರಪಂಚ ಪ್ರವಿಲಯವಾದಿಗಳು ಅಂತ ಇವರಿಗೆ ಈ ಭರ್ತೃ ಪ್ರಪಂಚ ಬೃಹದಾರಣ್ಯಕದಲ್ಲಿ ವಿಸ್ತಾರವಾಗಿ ಖಂಡನೆ ಮಾಡಿದ್ದಾರೆ. ಸೂತ್ರ ಭಾಷ್ಯಲ್ಲೂ ಮಾಡಿದ್ದಾರೆ, ಗೀತಾ ಭಾಷ್ಯಲ್ಲೂ ಮಾಡಿದ್ದಾರೆ. ಹೀಗೆ ಇವರು ಪ್ರಪಂಚ ಪ್ರವಿಲಯವಾದಿಗಳು ಅಂತಕ್ಕಂಥವರು ಅವರನ್ನ ಹೇಳಿ ಇಲ್ಲ ಅದೂ ಸರಿಯಲ್ಲ, ಪ್ರವಿಲಯ ಮಾಡಿಕೊಳ್ಬೇಕಾದಂತಕ್ಕಂಥದ್ದು ಏನಿದೆ ಇಲ್ಲಿ. ಈಗ ಕೆಲವು ವಾಕ್ಯಗಳನ್ನ ಉಪಾಸನಾರ್ಥವಾಗಿ ಹೇಳಿರ್ತಾರೆ.
ಆ ಉಪಾಸನಾರ್ಥವಾಗಿ ಹೇಳಿದ್ದನ್ನ ಪ್ರವಿಲಯ ಮಾಡ್ಕೊಳ್ಬೇಕು. ಅದೇನು ಅದು ಉಪಾಸನಾರ್ಥ ಹೀಗೆ ಮಾಡಬೇಕು ಅಂತ ಅರ್ಥ. ಯಾವುದೋ ಒಂದು ಯಜ್ಞ ಯಾಗ ಇದನ್ನ ಮಾಡಬೇಕು ಅಂತ ಹೇಗೆ ಬಂದು ಅದನ್ನ ಅದೇ ರೀತಿ ಹೇಳಿರ್ತಾರೆ. ಅದನ್ನ ಪ್ರವಿಲಯ ಮಾಡ್ಕೊಳ್ಳೋದು ಅಂತ ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ. ಪ್ರವಿಲಯ ಮಾಡ್ಕೊಂಡ್ರೆ ಅಲ್ಲಿ ಆಗಬಹುದು, ಆದರೆ ಇಲ್ಲಿ ಎಲ್ಲಿ ಈ ತತ್ವಮಸಿ ಮುಂತಾದ ವಾಕ್ಯದಲ್ಲಿ ಇದು ಯಾವ ಉಪಾಸನೆಗೂ ಕೂಡ ವಿಧಿಸಲ್ಪಟ್ಟಿಲ್ಲ. ಆದ್ದರಿಂದ ಇಲ್ಲಿ ಏನನ್ನೋ ಪ್ರವಿಲಯ ಮಾಡ್ಕೋಬೇಕಾದಿಲ್ಲ. ಪ್ರವಿಲಯ ಮಾಡ್ಕೊಳ್ಬೇಕಾದ್ರೆ ನಿನಗೆ ಏನ್ ಮಾಡ್ಬೇಕು, ಇನ್ನೂ ಪ್ರವಿಲಯ ಮಾಡ್ಕೊಳ್ಬೇಕಾದ ಪ್ರಪಂಚ ಇದೆ ಅಂದ್ರೆ ಆತ್ಮಜ್ಞಾನ ಬ್ರಹ್ಮಾತ್ಮ ಜ್ಞಾನ ನಿನಗೆ ಆಗಿಲ್ಲ ಅಂತ. ಯಾಕೆ? ಅದು ಪರಮಾತ್ಮ ಜ್ಞಾನ ಅಂತಂದ್ರೆ ಏನು? ಬ್ರಹ್ಮ ಒಂದನ್ನ ಬಿಟ್ಟು ಯಾವೊಂದೂ ಕೂಡ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿ ಇರುವುದಿಲ್ಲ ಅಂತಕ್ಕಂಥ. ಇವಾಗ ಯಾವುದೊಂದು ಅಸ್ತಿತ್ವದಲ್ಲಿ ಇಲ್ಲ ಅಂತ ಆದ್ಮೇಲೆ ಪ್ರವಿಲಯ ಯಾವ್ದು ಮಾಡ್ಕೋಬೇಕು? ಪ್ರವಿಲಯ ಮಾಡ್ಕೊಳಕ್ಕೆ ವಿಷಯ ಇಲ್ಲದೆ ಸ್ವಾಮಿ. ಆದ್ರಿಂದ ಏನು, ನಿಮಗೆ ಬ್ರಹ್ಮಾತ್ಮ ಜ್ಞಾನ ಆಗಿಲ್ಲ ಅಂತ ಆಯ್ತಷ್ಟೆ. ಆಗಿಲ್ಲ ಅಂದ್ಮೇಲೆ ಪ್ರಪಂಚ ತೋರ್ತಾರ ಇರುತ್ತೆ, ನಾವೇನು, ಅದು ಸಹಜ. ಪ್ರಪಂಚಜ್ಞ ಆಗಿದೆ ಅಂತಂದ್ರೆ ಆಗಿದೆ, ಆದ್ರೂ ಕೂಡ ಅದನ್ನು ಸ್ವಲ್ಪ ಈ ಒಂದು ಯಾವುದು ಈ ಪ್ರಪಂಚ ತೋರ್ತಾ ಇದೆ ಅಂದ್ರೆ ಹೇಗರ್ಥ? ಪ್ರಪಂಚ ತೋರ್ತಾ ಇದೆ ಇನ್ನು ಅಂದ್ರೆ ನಿನಗೆ ಆತ್ಮಜ್ಞಾನವಾಗಿಲ್ಲ ಅಂತ ಅರ್ಥ. ತೋರ್ತಾ ಇದೆ ಅಂದ್ರೆ ನಮ್ ಕಣ್ಣಿಂದ ಮಾಯವಾಗ್ಬಿಡುತ್ತೆ, ಏನು ತೋರೋದೇ ಇಲ್ಲ. ಆತ್ಮಜ್ಞಾನಿ ಏನು ತೋರಲ್ಲ ಕಣ್ರಿ, ಬರೀ ಕತ್ಲು. ಅವೆಲ್ಲ ಮೂಢ ಒಂದು ವಿಚಾರ. ಅದು ಏನ್ ಎಲ್ಲ ಇದ್ದಾಗೆ ಇರುತ್ತೆ. ಇದೇನಂತಂದ್ರೆ ಇದು ನೋಡಿ, ಈ ಆತ್ಮಜ್ಞಾನ ಮತ್ತೆ ಅಧ್ಯಾಸ ಮಾಡ್ಕೊಳ್ಳೋದು ಇವೆಲ್ಲ ಎಲ್ಲಿಯ ವೃತ್ತಿಗಳು ಹೇಳಿ? ಇದು ಅಂತಃಕರಣದ ವೃತ್ತಿಗಳು. ಆತ್ಮಜ್ಞಾನ ಮಾಡ್ಕೊಳ್ಬೇಕು ಅಂತ ಅನ್ನೋದು ಅಷ್ಟೇ. ಇವೆಲ್ಲ ಅಧ್ಯಾಸ ಮಾಡ್ಕೊಂಡು ನಾವು ನೋಡ್ತಾ ಇದೀವಲ್ಲ, ಇವೆಲ್ಲ ಅಂತಃಕರಣದ ವೃತ್ತಿಗಳಿವು. ಆದ್ದರಿಂದ ಏನಾಗುತ್ತೆ, ಆತ್ಮನಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಯಾವಾಗ ಈ ಎಲ್ಲ ದ್ವೈತ ಪ್ರಪಂಚವೂ ಕೂಡ ಬ್ರಹ್ಮಕ್ಕಿಂತ ಭಿನ್ನವಾಗಿ ಇಲ್ಲವೇ ಇಲ್ಲ, ಬ್ರಹ್ಮ ಒಂದನ್ನು ಬಿಟ್ಟ ಸ್ವತಂತ್ರವಾಗಿ ಯಾವುದು ಇಲ್ವೇ ಇಲ್ಲ ಅಂತ ಆದ್ಮೇಲೆ ಯಾವುದನ್ನ ಪ್ರವಿಲಯ ಮಾಡ್ಕೊಳ್ಬೇಕು ಮತ್ತೆ ಯಾವುದರ ವಿಚಾರದಲ್ಲಿ ನಿಯುಕ್ತನಾಗಬೇಕು ಏನೂ ಇಲ್ಲ ಅಂತ ಹೇಳಿ ಅದನ್ನ ಮಾಡಿದ್ರು. ಈಗ ಮುಂದೆ ಹೇಳ್ತಾ ಇದ್ದಾರೆ, ಇವರೆಲ್ಲ ನೋಡಿ ಭಕ್ತರ ಪ್ರಪಂಚರು ಮುಂತಾದವರು ಹಿಂದಿನ ಶಂಕರರಿಗಿಂತ ಹಿಂದೆ ಇದ್ದವರು, ಅವರ ಸಮಕಾಲೀನರ ಕೆಲವರು ಇದ್ರು, ಅವರು ಇದ್ರು. ಆದರೆ ಈಚೆಗಿನ ಕೆಲವು ವೇದಾಂತಿಗಳು ಕೂಡ ಇದನ್ನೇ ಹೇಳುತ್ತಿದ್ದಾರೆ. ಏನು, ಈ ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳಬೇಕು ಹಾಗೆ ಹೀಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದು ಕೂಡ ಸರಿ ಇಲ್ಲ ಇವರು ಹೇಳ್ತಾ ಇರ್ತಕ್ಕಂಥದ್ದು ಅಂತ ಅನ್ನೋದು, ಇವರು ಕೊಟ್ಟ ಕಾರಣ ಅವೆಲ್ಲ ಸರಿ ಇಲ್ಲ ಅಂತ ಹೇಳಿ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ ಸ್ವಾಮಿಪಾದರ. ಅದು ಯಾವುದರ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಎಲ್ಲಕ್ಕೂ ಕೂಡ ಭಾಷ್ಯಾಧಾರ ಅಷ್ಟೆ, ಮತ್ತೆ ಉಪನಿಷತ್ ವಾಕ್ಯಗಳ ಆಧಾರ. ಆ ಉಪನಿಷತ್ ವಾಕ್ಯಗಳಿಗೆ ಆಚಾರ್ಯರು ಅನುಗ್ರಹಿಸಿರತಕ್ಕಂಥ ಭಾಷ್ಯದ ಆಧಾರ ಇಷ್ಟೇ. ಇದರ ಮೂಲಕ ಹೇಳಿದ್ದಾರೆ. ಏನು ನೋಡಿ, ಅದನ್ನ ಇವತ್ತು ನೋಡೋಣ. ಅಧುನಾಪಿ ಕೇಚಿದ್ ವೇದಾಂತಿನ ಪ್ರಪಂಚ ವಿಲಯಂ ಕೃತ್ವ ಏವ ನಿಷ್ಪ್ರಪಂಚಾತ್ಮಾನುಭವ ಪ್ರಾಪ್ತವ್ಯ ಇತಿ ವದಂತಿ. ಈಚೆಗಿನ ಕೆಲವು ವೇದಾಂತಿಗಳು ಕೂಡ ನೋಡಿ, ತೋರ್ತಾ ಇದೆಯಲ್ಲ ಪ್ರಪಂಚ, ಇದನ್ನ ಪ್ರವಿಲಯವನ್ನ ಮಾಡಿಕೊಂಡ ಮೇಲೆಯೇ ನಿಮಗೆ ಯಾವ ಪ್ರಪಂಚವೂ ಇಲ್ಲದ ನಿಷ್ಪ್ರಪಂಚವಾಗಿರತಕ್ಕಂಥ ಬ್ರಹ್ಮಾತ್ಮದ ಅನುಭವ ಅಂತಕ್ಕಂಥದ್ದಾಗತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದು ಇಲ್ಲಿ ನಿಯೋಗವಾದಿನ ಭವಂತು ನೋವಾ ಭೇದ ಪ್ರವಿಲಯವಾದಿನಃ. ಅವನು ನಿಯೋಗವಾದಿ ಯಾರು ಆಗಿಲ್ದೇ ಇರ್ಲಿ, ಅಥವಾ ಭೇದ ಪ್ರವಿಲಯವಾದಿ, ಈ ಪ್ರಪಂಚ ಪ್ರವಿಲಯವಾದಿ ಯಾರು ಆಗಿರ್ಲಿ, ಅವರ ಎಲ್ಲರ ಮತದಲ್ಲಿಯೂ ಕೂಡ ತೇಷಾಂ ಮತೆ ಸಮಾನಯವೇಶ ದೋಷ. ಈ ದೋಷ ಇದೆಯಲ್ಲ, ಹಿಂದೆ ಹೇಳಿದ್ದು, ಯಾವುದನ್ನು ಪ್ರವಿಲಯ ಮಾಡ್ಕೊಳ್ಬೇಕು, ಪ್ರವಿಲಯ ಮಾಡ್ಕೊಳ್ಬೇಕಾದ್ರೆ ಉಳಿದದ್ದೇನಿದೆ ಅಲ್ಲಿ,
ಉಳಿದಿದೆ ಅಂತ ಆದ್ರೆ ಆತ್ಮಜ್ಞಾನವಾಗಿಲ್ಲ, ಇನ್ನು ದ್ವೈತದಲ್ಲಿಯೇ ಇದ್ದೀಯೇ ಅಂತ ಅರ್ಥ ಆಯ್ತು. ಈಗ ದೋಷ ಇದೆಯಲ್ಲ, ಇದು ಸಮಾನವಾಗಿದೆ ಅವರಿಗೂ ಕೂಡ. ಇತಿ ಆದರ್ಶಯಿತು ಭಗವತ್ಪಾದೀಯೋಯಂ ವಿಮರ್ಶಃ ಸಮುದಾಹ್ರಿಯತೆ. ಹೀಗೆ ಈ ನಿಯೋಗವಾದಿಗಳಲ್ಲಿ, ಧ್ಯಾನ ನಿಯೋಗವಾದಿಗಳಲ್ಲಿ ಏನು ದೋಷ ಹೇಳಿದ್ದೀವಿ ನಾವು, ಅದನ್ನೇ ಅದೇ ದೋಷ ಇವರಿಗೂ ಅನ್ವಯಿಸುತ್ತೆ. ಅದನ್ನ ಭಗವತ್ಪಾದ ಶಂಕರರು ಈ ವಿಚಾರವನ್ನ ಹೇಗೆ ವಿಮರ್ಶಿಸಿ ತಿಳಿಯ ಹೇಳಿದ್ದಾರೆ ಅಂತನ್ನುವುದನ್ನ ನಾವು ಆ ಭಾಷ್ಯವಾಕ್ಯಗಳ ದೃಷ್ಟಾಂತದಿಂದಲೇ ನಾವು ತಿಳಿಯೋಣ ಅಂತ ಹೇಳಿ ಭಾಷ್ಯ ದೃಷ್ಟಾಂತ ಇದೆ ನೋಡಿ. ಯದಿ ತಾವತ್ ವಿದ್ಯಮಾನೋಯಂ ಪ್ರಪಂಚೋ ದೇಹಾದಿಲಕ್ಷಣ ಆಧ್ಯಾತ್ಮಿಕ ಬಾಹ್ಯಶ್ಚ ಪೃಥಿವ್ಯಾದಿಲಕ್ಷಣ ಪ್ರವಿಲಾಪಯಿತವ್ಯ ಇತ್ಯುಚ್ಯೇತ. ನೋಡಿ, ಮೊದಲಿಗೆ ನೀವು ತೋರ್ತಾ ಇದೆಯಲ್ಲ ಈ ಪ್ರಪಂಚ ತೋರ್ತಾ ಇರ್ತಕ್ಕಂಥ ಪ್ರಪಂಚ ಇದೆಯಲ್ಲ, ಇದನ್ನ ಎರಡು ಭಾಗ ಮಾಡಿ ನಾವು ನೋಡ್ಬೋದು. ಎರಡು ಭಾಗ ಅಂತಂದ್ರೆ ಏನು? ಒಂದು ಬಾಹ್ಯ ಪ್ರಪಂಚ, ಇನ್ನೊಂದು ಆಧ್ಯಾತ್ಮಿಕ ಪ್ರಪಂಚ. ಬಾಹ್ಯ ಪ್ರಪಂಚ ಅಂದ್ರೆ ಏನು? ಬಾಹ್ಯ ಪ್ರಪಂಚ ಅಂದ್ರೆ ನನಗಿಂತ ಭಿನ್ನವಾಗಿ ಎದುರಿಗೆ ತೋರ್ತಾ ಇರತಕ್ಕಂಥ ಪದಾರ್ಥಗಳು. ಇನ್ನು ಆಧ್ಯಾತ್ಮಿಕ ಅಂದ್ರೇನು? ನನ್ನೊಳಗೆ ಇರತಕ್ಕಂಥ ಶರೀರವನ್ನು ಸೇರಿಸ್ಕೊಂಡು ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ ಏನು? ಆಧ್ಯಾತ್ಮಿಕವಾದದ್ದಿದು. ಬಾಹ್ಯವಾದದ್ದು ನನ್ನ ಎದುರಿಗೆ ತೋರ್ತಾ ಇರ್ತಕ್ಕಂಥ, ಹೊರಗಿರ್ತಕ್ಕಂಥದ್ದು. ಇದನ್ನ ಪ್ರವಿಲಾಪಯಿತವ್ಯ, ಇದನ್ನೆಲ್ಲವನ್ನೂ ಕೂಡ ನಾವು ಪ್ರವಿಲಯ ಮಾಡಿಕೊಳ್ಳಬೇಕು ಅಂತ ನೀವು ಹೇಳೋದಾದರೆ, ಅವ ಹೇಳ್ತಾ ನೋಡಿ, ಸಹ ಪುರುಷ ಮಾತ್ರೇಣ ಅಶಕ್ಯ ಪ್ರವಿಲಾಪಯಿತು. ಇದು ಯಾವೊಬ್ಬನಿಂದಲೂ ಕೂಡ ಮನುಷ್ಯರಿಂದ ಸಾಧ್ಯವೇ ಇಲ್ಲ. ಎದುರಿಗೆ ಪ್ರಪಂಚ ತೋರ್ತಾ ಇದೆ, ನನಗೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳಿಂದ ನಾನು ಕೂಡಿದ್ದೇನೆ ಅಂತ ಯಾವಾಗ ಆಯ್ತೋ, ಎದುರಿಗೆ ಇದೆ, ಇವೆಲ್ಲ ಸತ್ಯ ಅಂತ ಆಗಿಬಿಟ್ಟರೆ ಅದನ್ನ ಪ್ರವಿಲಯ ಮಾಡಿಕೊಳ್ಳುವುದಕ್ಕೆ ಯಾವೊಬ್ಬನಿಂದಲೂ ಸಾಧ್ಯವಿಲ್ಲ. ಹೇಗೆ ಪ್ರವಿಲಯ ಮಾಡ್ಕೊಂಡು ತೋರ್ತಾ ಇರ್ತಕ್ಕಂಥ ವಿಚಾರ ಸತ್ಯ ಅಂತ ಆದ್ಮೇಲೆ ಪ್ರವಿಲಯ ಹೇಗೆ ಸ್ವಾಮಿ ಮಾಡ್ಕೊಳ್ಬಹುದು? ಈಗ ನೋಡಿ, ಉದಾಹರಣೆಗೆ ಸರ್ಪ, ರಜ್ಜು. ಸರ್ಪಜ್ಞಾನವನ್ನ ಪ್ರವಿಲಯ ಮಾಡ್ಕೊಳ್ಬಹುದು, ಹೌದಾನೆ. ಆದರೆ ಎದುರಿಗೆ ಇರ್ತಕ್ಕಂಥ ವಾಸ್ತವಿಕವಾದ ಪದಾರ್ಥ ಯಾವುದು? ರಜ್ಜು ಇದೆ ತಾನೆ. ರಜ್ಜುವನ್ನು ಪ್ರವಿಲಯ ಮಾಡ್ಕೊಳ್ಬೇಕು ಅಂದ್ರೆ ಏನರ್ಥ? ಸರ್ಪಜ್ಞಾನವನ್ನ ಪ್ರವಿಲಯ ಮಾಡ್ಕೊಂಡ ರಜ್ಜುವನ್ನು ಪ್ರವಿಲಯ ಮಾಡ್ಕೋಬೇಕು ಅಂತಂದ್ರೆ ಅರ್ಥವೇ ಇಲ್ಲ ಅದರಲ್ಲಿ. ಯಾಕೆ? ರಜ್ಜು ಎದುರಿಗೆ ಕಾಣ್ತಾ ಇದೆ ವಸ್ತುತಃ. ಯಾವಾಗ ವಸ್ತುತಃ ಸತ್ಯವಾಗಿ ಅದು ಕಾಣ್ತಾ ಇದೆಯೋ ಅದನ್ನ ಪ್ರವಿಲಯ ಮಾಡಿಕೊಳ್ಳುವುದಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಇದೆ ಅಂತ ಆಗಿಬಿಟ್ರೆ ಪ್ರವಿಲಯ ಸಾಧ್ಯವೇ ಇಲ್ಲ. ಮತ್ತೆ ಪುರುಷ ಮಾತ್ರ ಬರ್ತಾನೆ ಇತಿ ತತ್ ಪ್ರವಿಲಯೋಪದೇಶ ಅಶಕ್ಯ ವಿಷಯ. ಹೀಗಾಗಿ ಅದನ್ನ ಪ್ರವಿಲಯ ಮಾಡಿಕೊಳ್ಳಬೇಕು ಎನ್ನುವುದು ಅಶಕ್ಯ ವಿಷಯ, ಯಾರಿಂದಲೂ ಸಾಧ್ಯವಿಲ್ಲದ ಮಾತು. ಏಕೇನ ಚ ಆದಿಮುಕ್ತೇನ ಪೃಥಿವ್ಯಾದಿ ಪ್ರವಿಲಯ ಕೃತಃ ಇತಿ ಇದಾನೀಂ ಪೃಥಿವ್ಯಾದಿ ಶೂನ್ಯಂ ಜಗತ್ ಅಭವಿಷ್ಯತ್. ಇದೊಂಥರ ನಗೆಪಾಟ್ಲಾಗ್ತಕ್ಕಂಥ ಮಾತಿದು. ಯಾರೂ ಪೂರ್ವಪಕ್ಷ ಹೇಳ್ತಾ ಇರ್ತಕ್ಕಂಥದ್ದು. ಪ್ರವಿಲಯ ಮಾಡಿಕೊಳ್ಬೇಕು ಅಂತಂದ್ರೆ ಆಯ್ತಪ್ಪ, ಎದುರಿಗೆ ವಸ್ತು ಇದೆ, ಸತ್ಯವಾಗಿ ಇದೆ. ಯಾವನೋ ಒಬ್ಬ ಬಂದ, ಅವನು ಹಗ್ಗ ಇತ್ತು ವಸ್ತು, ಅದನ್ನು ಪ್ರವಿಲಯ ಮಾಡ್ಕೊಂಡ್ಬಿಟ್ಟ. ಏನ ಮಾಡ್ಕೊಳಕ್ ಆಗೋದಿಲ್ಲ, ಮಾಡ್ಕೊಳ್ಳೋದಿಲ್ಲ. ಆವಾಗ ಏನಾಯ್ತು? ಆ ಹಗ್ಗ ಅಂತನೋ ತತ್ವನೇ ಹೊರಟೋದ್ಮೇಲೆ ಬೇರೆ ಯಾವನಿಗೂ ಕೂಡ ಹಗ್ಗವು ಕಾಣಲೇಬಾರದು. ಇದು ಪ್ರವಿಲಯ ಮಾಡ್ಕೊಂಡ್ಬಿಟ್ಟ ನಾವು ಮೊದಲಿಗೆ, ಇನ್ನೆಲ್ಲಿದೆ ಹಗ್ಗ? ಹೀಗಾಗಿ
ಈ ಪ್ರಪಂಚವನ್ನ ಪ್ರಬಲೆಯ ಮಾಡಿಕೊಳ್ಳಬೇಕು ಎಂಬುದಾಗಿ ನೀನು ಹೇಳಿದರೆ ಆಯ್ತಪ್ಪ, ಆಗೋದಿಲ್ಲ ಇದೆ ಅಂತ. ಆದ್ರೆ ಆಯ್ತು ಅಂತ ಇಟ್ಕೊಳ್ಳೋಣ ನಾವು. ಏನೋ ಒಂದು ಒಬ್ಬ ಬಂದ, ಮೊಟ್ಟ ಮೊದಲಿಗೆ ಈ ಪ್ರಪಂಚ ಪ್ರಬಲೆಯ ಮಾಡ್ಕೊಂಡು ಬಿಟ್ಟ. ತೋರ್ತಾ ಇತ್ತು ಪ್ರಪಂಚ, ಪ್ರಬಲೆಯ ಮಾಡ್ಕೊಂಡ್ಬಿಟ್ಟ. ಅಂದ್ರೆ ಏನು? ಹೊರಟಾಯ್ತದ ಪ್ರಪಂಚ. ಆಮೇಲಿಂದ ಮಿಕ್ಕಿದವ್ರಿಗೆ ಯಾವ ಪ್ರಪಂಚ ಎಲ್ಲಿದೆ ಯಾರಿಗೂ ತೋರ್ಲೇಬಾರದು. ಅವಾಗ ಯಾಕೆ ಅವನು ಪ್ರಬಲೆಯ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ಇನ್ನ ಅಷ್ಟೇ ಎಷ್ಟು ಪ್ರಪಂಚ ಇದೆ ಇರ್ತಕ್ಕಂಥ ಒಂದು ಪ್ರಪಂಚ, ಎಲ್ರಿಗೂ ತೋರ್ತಾ ಇರ್ತಕ್ಕಂಥದ್ದು ಒಂದು ಪ್ರಪಂಚ. ನಮಗೆಲ್ಲರೂ ಪ್ರಪಂಚ ತೋರ್ತಾ ಇರೋದು ಒಂದೇ, ಭೂಮಿ ಆಕಾಶ ಇವಂತದ್ದು. ಪ್ರಬಲೆಯ ಮಾಡ್ಕೊಂಬಿಟ್ಟ ಅಂತ ಇನ್ನು ಇಲ್ವೇ ಇಲ್ವಲ್ಲ ಏನು ಮಾಡ್ಕೊಳ್ಳೋದಕ್ಕೆ. ಹೀಗಾಗಿ ಅದು ಈ ಪೃಥ್ವಿ ಇವೆಲ್ಲ ಏನಾಗಿದೆ, ಯಾವುದು ಇಲ್ಲ, ಶೂನ್ಯ ಅಂತ ಆಗಿಬಿಡಬೇಕಾಗಿತ್ತು. ಯಾಕೆ ಅವ್ರು ಪ್ರಬಲೆಯ ಮಾಡ್ಕೊಂಡ್ಬಿಟ್ಟಿರಲ್ಲ ಪ್ರಪಂಚನ. ಇನ್ಯಾವ ಪ್ರಪಂಚ ಇದೆ? ಶೂನ್ಯ ಅಂತ ಆಗ್ಬಿಡ್ಬೇಕಾಗಿತ್ತು. ಅದು ಸಾಧ್ಯವೇ ಇಲ್ಲ. ಮತ್ತು ಅಥ ಅವಿದ್ಯಾ ಅಧ್ಯಸ್ಥೋ ಬ್ರಹ್ಮಣಿ ಏಕಸ್ಮಿನ್ ಅಯಂ ಪ್ರಪಂಚೋ ವಿದ್ಯೆಯ ಪ್ರವಿಲಾಪತ್ಯೆ ಇದು ಪೂರ್ವಪಕ್ಷೆ ಬ್ರೂಯ. ಇನ್ನು ಈ ಅವಿದ್ಯಾಧ್ಯಸ್ಥೋ ಬ್ರಹ್ಮಣಿ, ಅವಿದ್ಯೆಯಿಂದ ಅಧ್ಯಸ್ಥವಾಗಿರತಕ್ಕಂತಹ ಬ್ರಹ್ಮಣಿ ಏಕಸ್ಮಿನ್ ಅಂದ್ರೆ ಏಕಮೇವಾದ್ವಿತೀಯವಾದ ಒಂದೇ ಒಂದು ತತ್ವ ಆಗಿರತಕ್ಕಂತಹ ಬ್ರಹ್ಮದಲ್ಲಿ ಈ ಪ್ರಪಂಚ ಏನಾಗಿದೆ, ಅಧ್ಯಸ್ಥವಾಗಿದೆ ಅಂತ ಮಾಡಿಕೊಂಡಾಗ ಏನ ಮಾಡ್ಬೇಕಾವಾಗ, ಅವಿದ್ಯೆಯಿಂದ ಅಧ್ಯಸ್ಥವಾಗಿದೆ ಇದು. ಅದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ವಿದ್ಯೆಯ ಪ್ರವಿಲಾಪ್ಯತೆ, ವಿದ್ಯೆಯಿಂದ ಇದು ಹೋಗಲಾಡಿಸಲ್ಪಡಬೇಕು. ಅವಿದ್ಯೆಯಿಂದ ಅಧ್ಯಸ್ಥವಾಗಿ ಬಿಟ್ಟಿದೆ ಪ್ರಪಂಚ ಇದೆ, ಇರೋದು ಅಧ್ಯಸ್ಥವಾಗಿ ಬಿಟ್ಟಿದೆ. ಅಧ್ಯಸ್ಥವಾಗಿ ಬಿಟ್ಟ ಮೇಲೆ ಅದನ್ನ ಹೋಗಲಾಡಿಸ್ಕೋಬೇಕು. ಅದು ವಿದ್ಯೆಯಿಂದ ಹೋಗಲಾಡಿಸ್ಕೋಬೇಕು. ಅವಿದ್ಯೆ ಇದ್ದ ಕಾರಣ ಆಗಿತ್ತು, ಅವಿದ್ಯೆ ಹೋಗ್ಬೇಕಾದ್ರೆ ವಿದ್ಯೆ. ಅದು ತತಃ ಬ್ರಹ್ಮೈವ ಅವಿದ್ಯಾಧ್ಯಸ್ಥ ಪ್ರಪಂಚ ಪ್ರತ್ಯಾಖ್ಯಾನೇನ ಆವೇದಯಿತವ್ಯಂ. ಹೀಗೆ ಮತ್ತೆ ಆದ್ದರಿಂದ ಬ್ರಹ್ಮಯೇವ, ಬ್ರಹ್ಮವೇ ಅವಿದ್ಯೆಯಿಂದ ಅಧ್ಯಸ್ಥವಾಗಿರತಕ್ಕಂಥ ಪ್ರಪಂಚ ಪ್ರತ್ಯಾಖ್ಯಾನೇನ, ಅವಿದ್ಯೆಯಿಂದ ಯಾವ ಯಾವ ಪದಾರ್ಥ ಅಧ್ಯಸ್ಥವಾಗಿತ್ತೋ ಬ್ರಹ್ಮದಲ್ಲಿ ಅದೆಲ್ಲವನ್ನೂ ಕೂಡ ಪ್ರತ್ಯಾಖ್ಯಾನ ಮಾಡುವುದು ಎನ್ನುವುದರ ಮೂಲಕ ಬ್ರಹ್ಮವನ್ನು ನಾವು ತಿಳಿದುಕೊಳ್ಳಬೇಕು. ಏನಂತ? ಏಕಮೇವಾದ್ವಿತೀಯಂ ಬ್ರಹ್ಮ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಇತಿ. ಏಕವಿವಿಧ ವಾಕ್ಯ ಇದೆಯಲ್ಲ, ಇವುಗಳಿಂದ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ, ತಸ್ಮಿನ್ ನಾವೇದಿತೆ ವಿದ್ಯಾ ಸ್ವಯಮೇವ ಉತ್ಪದ್ಯತೆ. ಹೀಗೆ ತಿಳಿದುಕೊಂಡ ಮೇಲೆ ಆ ವಿದ್ಯೆ ಆತ್ಮಜ್ಞಾನ ಅಂತಕ್ಕಂಥದ್ದು ತಾನೇ ತಾನಾಗಿ ಉಂಟಾಗುತ್ತೆ. ಮತ್ತು ಆ ಯಾವಾಗ ಆತ್ಮಜ್ಞಾನ ಉಂಟಾಯಿತೋ ತಯಾಚ ಅವಿದ್ಯಾ ಬಾಧ್ಯತೆ. ಆದ್ದರಿಂದ ಅದಾದ ಮೇಲೆ ಅದರಿಂದ ಅವಿದ್ಯೆಯು ಬಾಧಿಸಲ್ಪಡುತ್ತದೆ. ತತಶ್ಚ ಅವಿದ್ಯಾಧ್ಯಸ್ಥ ಸಕಲೋಯಂ ನಾಮರೂಪ ಪ್ರಪಂಚ ಸ್ವಪ್ನ ಪ್ರಪಂಚವತ್ ಪ್ರವಿಲೀಯತೆ. ಅದಾದ ಮೇಲೆ ಏನಾಗುತ್ತೆ? ಅವಿದ್ಯಾ ಹೋಯ್ತು ಅಂತಂದ್ರೆ ಅನಂತರದಲ್ಲಿ ಅವಿದ್ಯೆಯಿಂದ ಅಧ್ಯಸ್ಥವಾಗಿರತಕ್ಕಂಥ ಎಲ್ಲ ಪ್ರಪಂಚವೂ ಕೂಡ, ನಾಮರೂಪಾತ್ಮಕವಾಗಿರ್ತಕ್ಕಂಥ ಎಲ್ಲ ಪ್ರಪಂಚವೂ ಕೂಡ ಸ್ವಪ್ನ ಪ್ರಪಂಚದಂತೆ ಏನಾಗುತ್ತೆ? ಲಯವಾಗಿ ಹೋಗಿಬಿಡುತ್ತದೆ ಅಂತ ಹೇಳಿ, ಮತ್ತೆ ಅನಾವೇದಿತೇತ ಬ್ರಹ್ಮಣಿ ಬ್ರಹ್ಮ ವಿಜ್ಞಾನ ಕುರು ಪ್ರಪಂಚ ಪ್ರವಿಲಯಂಚ ಇತಿ ಶತಕೃತ್ವೋಪಿ ಉಕ್ತೆ ನ ಬ್ರಹ್ಮ ವಿಜ್ಞಾನಂ ಪ್ರಪಂಚ ಪ್ರವಿಲಯೋವ ಜಾಯತೆ ಅಂತ ಹೇಳಿ ಇಲ್ಲಿ ನೋಡಿ. ಹೀಗೆ ಈ ಅನಾವೇದಿತೇತು ಬ್ರಹ್ಮಣಿ, ಈ ಒಂದು ಬ್ರಹ್ಮದ ಒಂದು ಸ್ವರೂಪ ನಮಗೆ ಅರ್ಥವಾಗದೆ ಅಥವಾ ತಿಳಿಸಿಕೊಡದೆ ಹೋಗಿಬಿಟ್ರೆ, ಗುರುಗಳು ತಿಳಿಸ್ಕೊಳ್ಳಿಲ್ಲ ಸ್ವರೂಪ, ನಾವು ಅರ್ಥ ಮಾಡಿಕೊಳ್ಳಿಲ್ಲ, ಅರ್ಥ ಮಾಡಿಕೊಳ್ಳದೆ ಹೋಗಿಬಿಟ್ಟಾಗ 100 ಸರಿ ನೀನು ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಬೇಕು, ನೀನು ಸ್ವಪ್ನ ಪ್ರಪಂಚದಂತೆ ಇವೆಲ್ಲವನ್ನು ಪ್ರವಿಲಯ ಮಾಡಿಕೊಳ್ಳಬೇಕು ಅಂತ 100 ಬಾರಿ ಎಲ್ಲ 1000 ಬಾರಿ ಹೇಳಿದ್ರು ಆಗೋದಿಲ್ಲ. ಯಾಕೆ? ಅವನಿಗೆ ಅದರ ಜ್ಞಾನವೇ ಇಲ್ಲ.
ಯಾವಾಗ ಯಾವುದರ ಜ್ಞಾನವೇ ಇಲ್ಲವೋ ಆಗ ಅದರ ಬಗ್ಗೆ ನೀನ್ ಹೀಗ್ ಮಾಡು ಅಂತಂದ್ರೆ ಏನ್ ಅರ್ಥ ಆಗುತ್ತೆ? 100 ಸಾರಿ ಹೇಳಿದ್ರು ಅರ್ಥ ಆಗೋದಿಲ್ಲ. ಹೌದ್ ತಾನೆ? ಒಂದು ಪದಾರ್ಥ ಅದು ಹೇಗಾಗಿದೆ ಅಂತ ಗೊತ್ತೇ ಇಲ್ಲ ಅವನಿಗೆ ನೋಡಪ್ಪ ಇದು ಈ ಪದಾರ್ಥ ಇದೆ, ಇದರಿಂದ ಈ ಪ್ರಯೋಜನ ಏನು, ಎಲ್ಲಿಂದ ಆಗಿದೆ ಹೇಗಾಗಿದೆ ಅಂತ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು? ಅದರ ಸ್ವರೂಪವನ್ನು ಹೇಳಿ ಆಮೇಲಿಂದ ಅದನ್ನು ಮಾಡಬೇಕು. ಆದ್ದರಿಂದ ಇದು ಏನಾಗಿದೆ, ಈ ರೀತಿ ಇತಿ ಪ್ರಪಂಚ ಪ್ರವಿಲಯ, ಈ ರೀತಿ ಈ ಬ್ರಹ್ಮದ ಸ್ವರೂಪವು ಅರ್ಥವಾಗದೆ 100ಲ್ಲ 1000 ಬಾರಿ ಪ್ರಪಂಚ ಪ್ರವಿಲಯ ಮಾಡ್ಕೊಳ್ಬೇಕು, ಅದು ಮಾಡ್ಕೊಳ್ಬೇಕು, ಏನು ಅರ್ಥ ಆಗೋದಿಲ್ಲ. ಅರ್ಥವಾಗೋಲ್ಲ ಅಂತ ಒಂದೇ ಅಲ್ಲ, ಅನ್ಯಥಾ ಅರ್ಥ ಮಾಡ್ಕೊಂಡ್ ಬಿಡ್ತಾನೆ. ಬೇರೆಯಾಗಿ ಅರ್ಥ ಮಾಡ್ಕೊ, ಓ ಪ್ರಪಂಚ ಇದೆ, ಪ್ರವಿಲಯ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೊತಾನೆ. ಇನ್ನೊಬ್ಬ ಹೇಳ್ತಾನೆ, ಏನಯ್ಯ ಮೂರ್ಖತನದ ಪರಮಾವಧಿ ಇದು. ಒಂದು ಪ್ರಪಂಚ, ಒಂದು ವಸ್ತು ಇದೆ ಅಂತ ಆದ ಮೇಲೆ ಸತ್ಯವಾಗಿ ಅದನ್ನ ಪ್ರವಿಲಾಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಎಲ್ಲರೂ ಇರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ವಸ್ತು, ಸುಳ್ಳಾಗಿರ್ತಕ್ಕಂಥ ವಸ್ತುವನ್ನು ಪ್ರವಿಲಾಪನೆ ಮಾಡ್ಕೊಳ್ಬಹುದು. ಸತ್ಯವಾಗಿರ್ತಕ್ಕಂಥ ವಸ್ತು ಎಲ್ಲಿ ಪ್ರವಿಲಾಪನೆ ಮಾಡ್ಕೊಳಕ್ಕಾಗತ್ತ? ಸರ್ಪ ಸುಳ್ಳು, ಅನೃತ ಜ್ಞಾನ, ಅದು ಅವಿದ್ಯೆ, ಅದನ್ನ ಪ್ರವಿಲಯ ಮಾಡ್ಕೊಳ್ಬಹುದು. ಆದರೆ ರಜ್ಜು ಅಂತಕ್ಕಂಥದ್ದು ಅದು ಸಮ್ಯಕ್ ಜ್ಞಾನ, ಅದನ್ನ ಪ್ರವಿಲಯ ಮಾಡ್ಕೊಂಡು ಉಳಿಯೋದೇನು? ಶೂನ್ಯ ಪ್ರಸಂಗ ಅಷ್ಟೆ. ಹೀಗಾಗಿ ಇವೆಲ್ಲ ಪ್ರಬಂಧ ಹೊಂದೋದಿಲ್ಲ ಅಂತ ಹೇಳಿ ಅತ್ರ ತತ್ವಮಸಿ ಇತಿ ವಾಕ್ಯೇನೈವ ವಿಜ್ಞಾನಂ ಜಾಯತೆ ಪ್ರಪಂಚ ಪಾದಶ್ಚ ಸೇತ್ಸ್ಯತಿ ಇತ್ಯುಕ್ತಂ ಸ್ವಸಂಪ್ರದಾಯಾನುಸಾರೇಣ. ಇಲ್ಲಿ ಈ ತತ್ವಮಸಿ ಮುಂತಾದ ವಾಕ್ಯಗಳಿಂದ, ವಾಕ್ಯ ಮಾತ್ರದ ವಿಜ್ಞಾನದಿಂದ ಮಾತ್ರ ಆ ಒಂದು ನಮಗೆ ಆ ಒಂದು ಜ್ಞಾನವಾಗುತ್ತೆ, ಆತ್ಮೈಕತ್ವ ಜ್ಞಾನ ಅಂತ ಆಗುತ್ತೆ. ತತ್ವಮಸಿ ಅದೇ ನೀನಾಗಿದ್ದೀಯ ಅಂತಂದ್ರೆ ಏಕತ್ವ ಜ್ಞಾನ ಅದು ಆಗುತ್ತೆ. ಮತ್ತೆ ಈ ಒಂದು ಪ್ರಪಂಚ ಯಾವಾಗ ಏಕತ್ವ ಜ್ಞಾನವಾಯಿತೋ, ಎದುರಿಗಿರ್ತಕ್ಕಂಥ ಪ್ರಪಂಚವೇ ಇಲ್ಲ ಅಂತಂದ ಮೇಲೆ ಪ್ರವಿಲಯ ಏನ್ ಮಾಡ್ಕೊಳ್ಬೇಕು? ತಾನೇ ತಾನಾಗಿ ಸೇತ್ಸ್ಯತಿ, ಯಾವುದು ಪ್ರಪಂಚವೆಲ್ಲವೂ ಕೂಡ ಈ ಬಾಧವಾಗುತ್ತೆ ಅಂತ ತಾನೇ ತಾನಾಗಿ ಗೊತ್ತಾಗುತ್ತೆ. ಯಾವಾಗ ಒಂದು ವಸ್ತು ಇಲ್ಲವೇ ಇಲ್ಲವೋ ಅವೆಲ್ಲ ಬಾಧವಾಯಿತು ಅಂತ ಗೊತ್ತೇ ಆಗುತ್ತೆ. ಹಾವು ಅಂತಕ್ಕಂಥ ವಸ್ತು ಇಲ್ಲ, ಹೋಗ್ತಾನೆ ಇಲ್ಲ ಅಂತ ಆದ್ಮೇಲೆ ಹಗ್ಗ ಇರೋದು ಅಂತ ಗೊತ್ತಾದ್ಮೇಲೆ ಏನಾಗುತ್ತೆ? ಎದುರಿಗಿರತಕ್ಕಂಥ ಹಾವು ಪ್ರವಿಲಯವಾಗೋಯ್ತು, ಆ ಜ್ಞಾನ ಬಾಧವಾಗೋಯ್ತು. ಅದಕ್ಕೇನ್ ಮಾಡ್ಬೇಕು? ಏನು ಮಾಡ್ಬೇಕಾಗ್ತದೆ. ಇದನ್ನ ಸ್ವಸಂಪ್ರದಾಯ ಅನುಸಾರೇಣ, ಸಂಪ್ರದಾಯಕ್ಕೆ ಅನುಸಾರವಾಗಿ ಇದು ಹೇಳಿ ಆಯ್ತು. ಅನ್ಯಥಾ ಪ್ರಪಂಚ ಪ್ರವಿಲಯೋ ನೈವ ಶಕ್ಯ ಕರ್ಣ ಇತಿ ಚ. ಹೀಗಲ್ಲದೆ ಬೇರೆ ರೀತಿಯಾದ ಪ್ರಪಂಚ ಪ್ರವಿಲಯ ಅಂತಕ್ಕಂತಹದ್ದು ಸಾಧ್ಯವೇ ಇಲ್ಲ. ಪ್ರಪಂಚ ಪ್ರವಿಲಯ ಅಂತಂದ್ರೆ ನಾವು ಈ ರೀತಿ ಬೇಕಾದ್ರೆ ಅರ್ಥ ಮಾಡಬಹುದು. ಆದರೆ ನೀನು ಹೇಳುವಂತೆ ನೋಡಪ್ಪ, ಯಾವಾಗ ಒಂದು ವಸ್ತು ಸತ್ಯವಾಗಿ ತೋರ್ತಾ ಇದೆಯೋ ಆಗ ಅದು ಪ್ರವಿಲಯವನ್ನು ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಹೇಗಾಗತ್ತೆ? ಪ್ರವಿಲಯ ಮಾಡ್ಕೊಳ್ಳೋದಾದ್ರೆ ಅದು ವಸ್ತು ಸತ್ಯವಾಗಿಲ್ಲ ಅಂತ ಅರ್ಥ ಆಯ್ತಷ್ಟೆ. ಬೆಳ್ಳಿಯ ಜ್ಞಾನ ಬಾಧವಾಗ್ಬೋದು, ಕಪ್ಪೆ ಚಿಪ್ಪದ ಜ್ಞಾನ ಬಾಧವಾಗುತ್ತ. ಯಾಕೆ? ಕಪ್ಪೆ ಚಿಪ್ಪೆ ಆಶ್ರಯ ಬೆಳ್ಳಿ ಜ್ಞಾನವಾಗೋದಕ್ಕೆ. ಅದು ಮಿಥ್ಯಾ ಜ್ಞಾನ, ಅದು ಅನ್ಯಥಾ ಜ್ಞಾನ, ಅದು ಹೋಯ್ತು. ಸಮ್ಯಕ್ ಜ್ಞಾನ ಯಾವುದು? ಕಪ್ಪೆ ಚಿಪ್ಪು, ಅದೆಲ್ಲ ಹೋಗುತ್ತೆ. ಅದು ಹೊಟ್ಟೋಗ್ಬಿಟ್ರೆ ಏನು ಇಲ್ವೇ ಇಲ್ಲ, ಶೂನ್ಯ ಪ್ರಸಂಗ ಅಷ್ಟೆ. ಹೀಗೆ ವಾಕ್ಯೇನ ಆವೇದಿತೆ ಬ್ರಹ್ಮಣಿ ತತಃ ಏವ ಅವಿದ್ಯಾಧ್ಯಸ್ಥ ಪ್ರಪಂಚ ಪ್ರವಿಲೀಯತೆ. ಯಾವಾಗ ಈ ವೇದಾಂತ ವಾಕ್ಯಗಳಿಂದ ಇದು ತಿಳಿಯಲ್ಪಡುತ್ತದೆಯೋ, ಬ್ರಹ್ಮದ ಸ್ವರೂಪ ತಿಳಿಯಲ್ಪಡುತ್ತದೆಯೋ, ಅನಂತರದಲ್ಲಿ ಏನಾಗುತ್ತೆ? ಅವಿದ್ಯಾಧ್ಯಸ್ಥ ಪ್ರಪಂಚ, ಅವಿದ್ಯೆಯಿಂದ ಅಧ್ಯಸ್ಥವಾಗಿರತಕ್ಕಂಥ ಈ ಪ್ರಪಂಚವೆಲ್ಲವೂ ಕೂಡ ಲಯವಾಗಿ ಹೋಗಿಬಿಡುತ್ತದೆ. ಹೀಗೆಂದು ಹೇಳುವುದರಿಂದ ಯಾವುದು ಈ ಶ್ರುತಿ ಹೇಳ್ತಾ ಇದೆ, ಇವೆಲ್ಲ
ಈ ಶ್ರುತಿಯಿಂದ ಅಥವಾ ಆಚಾರ್ಯೇಣ ಆಚಾರ್ಯರು ಹೇಳ್ತಾ ಇದ್ದಾರೆ ಅಂತಾಗಲಿ, ಅಥವಾ ಸಚಿದೇವ ಉಪದೇಶ ಒಂದ್ಸಾರಿ ಹೇಳಬೇಕು, ಒಂದ್ಸಾರಿ ಕೇಳ್ಬಿಟ್ರೆ ಆಯ್ತು ಇನ್ನೇನಿಲ್ಲ ಅಂತಲಾಗಲಿ, ಅಥವಾ ಮಿಥ್ಯಾ ಬುದ್ಧಿ ಅಧ್ಯಾರೋಪಿತ ಪ್ರಪಂಚಸ್ಯ ಪ್ರವಿಲಾಪನೆ ಕ್ರಮ ವೇದಾಂತೆ ರಾಷ್ಟ್ರೀಯತ ಏವ ಇತಿವ. ಇನ್ನು ಈ ಮಿಥ್ಯಾ ಬುದ್ಧಿಯಿಂದ ಅಂದ್ರೆ ಅನ್ಯಥಾ ಜ್ಞಾನದಿಂದ ಉಂಟಾಗಿರತಕ್ಕಂತಹ ಈ ಅಧ್ಯಾರೋಪ ಮಾಡಿಕೊಂಡಿದ್ದ ಪ್ರಪಂಚವನ್ನ ಅದನ್ನ ಪ್ರವಿಲಯ ಮಾಡಿಕೊಳ್ಳುವುದಕ್ಕೆ ಒಂದು ವಿಧಾನವನ್ನ ಈ ವೇದಾಂತಗಳನ್ನ ನಾವು ವಿಧಾನಕ್ಕೆ ವೇದಾಂತವನ್ನು ಆಶ್ರಯಿಸಬೇಕು ಅಂತಲಾಗಲಿ ಅಭಿಪ್ರಾಯವಲ್ಲ. ಅಯ್ಯಯ್ಯೋ, ಇಷ್ಟರ ಹೇಳುದು ಏನ್ ಸ್ವಾಮಿ, ವೇದಾಂತ ಜ್ಞಾನ ವೇದಾಂತ ವಾಕ್ಯಗಳಿಂದ ಆಗುತ್ತೆ ಅಂತಾಗಲಿ ಏನು ಹಾಗಲ್ಲ, ಅಭಿಪ್ರಾಯ ಅಲ್ಲ ಅಂತ ಹೇಳ್ಬಿಟ್ರೆ ಇನ್ನೇನು ಅಂತಂದ್ರೆ, ಯಾವತ ತತ್ವಮಸಿ ವಾಕ್ಯಮೇವ ಹಿ ತಾವದ್ ಭೂಯೋ ಭೂಯ ಉಪದಿಷ್ಟ ಪಿತ್ರ ಶ್ವೇತಕೇತೋ ತತ್ತದಾಶಂಕಾ ನಿವಾರಣಾರ್ಥಂ. ಈಗ ನೋಡಿ, ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಯಾವತ ತತ್ವಮಸೀತಿ ವಾಕ್ಯವೇ ವಹಿ ತಾವತ್ ಭೂಯವೇ. ಈ ಎಲ್ಲಿಯವರೆಗೆ ತತ್ವಮಸಿ ಎಂಬತಕ್ಕಂತ ವಾಕ್ಯವನ್ನೇ ಮತ್ತೆ 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 ಆ ಒಂದು ಉದ್ದಾಲಕನು ಈ ಶ್ವೇತಕೇತುವಿನಿಗೆ ಉಪದೇಶ ಮಾಡ್ದ. ತತ್ವಮಸಿ ಮತ್ತೆ 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 9 ಸರಿ ಉಪದೇಶ ಮಾಡ್ದ. ಉಪದೇಶ ಮಾಡಿದ್ದಕ್ಕೆ ಏನು ಅಂತಂದ್ರೆ ತತ್ತದ ಆಶಂಕಾ ನಿವಾರಣಾರ್ಥಂ. ಇಲ್ಲಿ ಯಾತಕ್ಕೆ ಇದು ವಾಕ್ಯ ಬಂತು ಅಂದ್ರೆ, ಅಲ್ಲ ಸ್ವಾಮಿ, ಈ ಪ್ರಸಂಖ್ಯಾನ ಅಂತ ಹೇಳಿದ್ದೆ ಇಲ್ಲ ಅನ್ಬಿಟ್ರಲ್ಲ, ಹೇಳಿದನಲ್ಲ 9 ಸರಿ ಹೇಳಿದ್ಲ ಸ್ವಾಮಿ ಅಂದ್ರೆ ಇಲ್ಲ 9 ಸಾರಿ. ಆ 9 ಸಾರಿಯೂ ಕೂಡ ಅವನಿಗೆ ತೋರಿದಂತಹ ಶಂಕೆ ಏನಿತ್ತೋ, ಆ ಡೌಟ್ ಅಂತ ಹೇಳ್ತಾರ ಅದೇನಿತ್ತು, ಅದನ್ನ ಕುರಿತು ಒಂದೊಂದನ್ನೂ ಕೂಡ ವಿಚಾರ ಮಾಡಿ 9 ಬಾರಿ ಹೇಳ್ದ. ಅಂದ್ರೆ ಏನಾಯ್ತು, ಅವನಿಗೆ 9 ಆಶಂಕೆಗಳು, ಅದನ್ನ ಒಂದೊಂದು ಆಶಂಕೆನೂ ಕೂಡ ಅದಕ್ಕೆ ತಕ್ಕ ಸಮಾಧಾನವನ್ನು ಹೇಳಿ ನಿವಾರಿಸಿದ ಅಂತ ಹೇಳಿ ಮತ್ತು ಈ ಹೀಗೆ ತಿಳಿಯಬಾರದು ಅಂದ್ರಲ್ಲ, ಯಾಕೆ ಅದು ಅಂದ್ರೆ ಇಷ್ಟೇ ಕಾರಣ. ಯಾಕೆ ಅಂತಂದ್ರೆ, ಈ ಬ್ರಹ್ಮಾತ್ಮಿಕತ್ವ ಜ್ಞಾನ ಅಂತಕ್ಕಂಥದ್ದು ಅಥವಾ ಮೋಕ್ಷ ಅಂತಕ್ಕಂಥದ್ದು ವೇದಾಂತ ಜ್ಞಾನದ ಒಂದು ಅನುಭವದಿಂದಾಗಲಿ ಯಾವುದರಿಂದಲೂ ಆಗಬೇಕಾದದ್ದಿಲ್ಲ. ಅಯ್ಯೋ, ಇದು ತಂಗ ಕೇಳಿದ ಸ್ವಾಮಿ ಆಗ್ಬೇಕು ಅಂತ, ಇದು ಬರ್ತಕ್ಕ ಹೇಳ್ಬೇಕು ಆಗ್ಬೇಕು ಅಂದ್ರೆ ನಿನಗೆ ಅಜ್ಞಾನ ಸ್ಥಿತಿಯಲ್ಲಿ ಇದೆಯಲ್ಲಪ್ಪ, ಆ ಸ್ಥಿತಿಯಲ್ಲಿ ಹೇಳಿದ ಮಾತು ಅಷ್ಟೆ. ಆದರೆ ವಸ್ತುತಃ ಏನಾಗಿದೆ, ಈ ಒಂದು ಬ್ರಹ್ಮಾತ್ಮಾನುಭವ ಮೋಕ್ಷಾನುಭವ ಅಂತ ಆಗೋದಕ್ಕೆ ಯಾವ ವೇದಾಂತ ವಾಕ್ಯವಾಗಲಿ, ಗುರುವಿನ ಉಪದೇಶವಾಗಲಿ, ಮತ್ತೊಂದಾಗಲಿ ಯಾವುದು ಬೇಕು. ಏನ್ ಸ್ವಾಮಿ, ಯಾಕೆ ಗೊತ್ತೇನಪ್ಪ, ಇದು ಉಪದೇಶವನ್ನು ಕೇಳಿ ನಮಗೆ ಬರಬೇಕಾಗಿರತಕ್ಕಂತ ಫಲ ಅಲ್ಲ. ವೇದಾಂತ ವಾಕ್ಯಗಳನ್ನ ಅಧ್ಯಯನ ಮಾಡಿ ಅದರಿಂದ ಉಂಟಾಗತಕ್ಕಂಥದ್ದಲ್ಲ. ಮತ್ತೇನು ಅಲ್ಲ ಅಂದ್ರೆ, ಇದು ಸ್ವತಃ ಸಿದ್ಧವಾದ ತತ್ವ. ಇದು ಸ್ವತಃ ಸಿದ್ಧ. ಈಗಲೂ ಕೂಡ ನೀನು ಅದೇ ಆಗಿದ್ದೀಯೇ, ಈಗಲೂ ಅಷ್ಟೇನೆ. ಆದ್ದರಿಂದ ಏನು ಕೇಳಿ ಯಾರು ಎಲ್ಲೂ ಹೇಳ್ಬೇಕ, ಯಾರು ಬರ್ಬೇಕ, ಯಾವ ವಾಕ್ಯನೂ ಬೇಕಿಲ್ಲ, ಏನು ಬೇಕಿಲ್ಲ. ಆದರೆ ನಾನು ಈಗಲೂ ಕೂಡ ಬ್ರಹ್ಮವಾಗಿದ್ದೇನೆ ಎಂಬುದು ನೀನು ತಿಳಿದಿಲ್ಲವಾದ್ದರಿಂದ ನಾವು ಈ ಒಂದು ಭೂಮಿಕೆಯಿಂದ ನನಗೆ ಹೇಳ್ತಾ ಅಷ್ಟೆ. ನಿಜವಾಗಿ ನೋಡೋದಾದ್ರೆ ಯಾವ ಉಪದೇಶದಿಂದಲೂ ವೇದಾಂತ ಜ್ಞಾನದಿಂದಲೂ ಕೂಡ ಆಗಬೇಕಾದ ಯಾಕೆ, ಇದು ಆಗಬೇಕಾದ ಫಲವಲ್ಲವೇ ಅಲ್ಲ, ಆಗಿಬಿಟ್ಟಿರುವ ಫಲ, ಆಗಬೇಕಾದ ಫಲವಲ್ಲ. ಇದು ಬಹಳ ಸೂಕ್ಷ್ಮ, ಅಂದ್ರೆ ಬುದ್ಧಿಗೆ ಬಹಳ ಕಷ್ಟ ಇದು. ಆದರೂ ಕೂಡ ಏನಿಲ್ಲ, 4 ಸರಿ ಇದೇ ತರ ಶ್ವೇತಕೇತುವಿಗೆ ಅಂಥವನಿಗೆ 9 ಸಾರಿ ಹೇಳ್ದ. ಇನ್ನು ನಮಗೆ ನೋಡೋಣ.
ವೇದಾಂತ ಪ್ರವೃತ್ತಿ ಇದಕ್ಕೆ ಇತಿ ಉದರ್ಕೆ ದರ್ಶಯಿಷ್ಯಾಮ. ಇತಿ ಉದರ್ಕೆ ಅಂದ್ರೆ ಮುಂದೆ ಉಪಸಂಹಾರದಲ್ಲಿ, ಉದರ್ಕ ಅಂದ್ರೆ ಉಪಸಂಹಾರ, ಉಪಸಂಹಾರದಲ್ಲಿ ದರ್ಶಯಿಷ್ಯಾಮ ನಾವು ತೋರಿಸಿಕೊಡುತ್ತೇವೆ. ಮುಂದೆ ಅದನ್ನ ಹೇಳ್ತಾರೆ, ಅಂತ ತೋರಿಸ್ಕೊಡ್ತಾರೆ. ಮತ್ತು ವಿದ್ಯಮಾನ ಸೇವತು ಕಸ್ಯಚಿತ್ ಪ್ರಪಂಚಸ್ಯ ಪ್ರವಿಲಯೋ ಭಾವನಾದಿ ಪ್ರಯತ್ನ ಬಲಾತ್ ನಿಷ್ಪಾದ್ಯ ಇತ್ಯೇತನ್ಮಾತ್ರಂತು ಇಹ ನಿರಸ್ತಂ. ಇಲ್ಲಿ ನಾವೇನ್ ಹೇಳ್ತಾ ಇಷ್ಟು ಮಾತ್ರ ಹೇಳ್ತಾ ಇದ್ದೇವೆ ಅಷ್ಟೆ. ಏನು? ವಿದ್ಯಮಾನ ಸೇವತು ಕಸ್ಯಚಿತ್ ಪ್ರಪಂಚಸ್ಯ, ಯಾವುದೋ ಒಂದು ನಮಗೆ ಪ್ರಪಂಚ ತೋರ್ತಾ ಇದೆಯಲ್ಲ, ಅದನ್ನ ಇವಾಗ ತೋರ್ತಾ ಇರ್ತಕ್ಕಂಥದ್ದನ್ನ ಈ ಒಂದು ಪ್ರವಿಲಯ ಭಾವನಾದಿ ಪ್ರಯತ್ನ, ಪ್ರವಿಲಯವನ್ನು ಮಾಡಿಕೊಳ್ಳಬೇಕು ಎಂಬ ಒಂದು ಭಾವನೆ, ಅದ ಒಂದು ಪ್ರಯತ್ನ, ಅದಕ್ಕೆ ಪ್ರಯತ್ನ, ಈ ಎಲ್ಲದರಿಂದಲೂ ಕೂಡ ಈ ಒಂದು ಆತ್ಮಜ್ಞಾನ ಅಂತಕ್ಕಂಥದ್ದು ಉಂಟಾಗುತ್ತೆ. ಅಷ್ಟು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇವೆ ಹೊರತು ಇದು ಉಂಟಾಗತಕ್ಕಂತಹ ಫಲವಲ್ಲ. ವೇದಾಂತ ಜ್ಞಾನ ಅದು ಕೇಳಿದ್ರೆ ಮಾತ್ರ ಆಗತ್ತೆ ಅಂತಲೂ ಅಲ್ಲ. ಇಂಥ ವಿಚಾರವನ್ನೆಲ್ಲ ನಾವು ಮುಂದೆ ನಾವು ಹೇಳ್ತೇವೆ ಅಂತ ಹೇಳಿ, ಯಥೋಕ್ತವಾದಸ್ಯ ಶ್ರುತಿಯುಕ್ತಿ ಅನುಭವ ಭಾಷ್ಯತ್ವಾತು ಇತಿ ಬೋಧ್ಯ. ಇಷ್ಟು ಮಾತ್ರ ಹೇಳಿ, ಈ ಯಥೋಕ್ತವಾದಸ್ಯ ಅಂದ್ರೆ ಈ ವಾದ ಎಲ್ಲ ಇದೆಯಲ್ಲ, ಯಾವುದು ಪ್ರಪಂಚ ಪ್ರವಿಲಯವಾದಿಗಳು, ನಿಯೋಗವಾದಿಗಳು, ಧ್ಯಾನವಾದಿಗಳು, ಇವರೆಲ್ಲ ಇದೆಯಲ್ಲ, ಇವರೆಲ್ಲ ವಾದಿಗಳು ಕೂಡ, ಇವರೆಲ್ಲರ ವಾದವೂ ಕೂಡ ಶ್ರುತಿ ಯುಕ್ತಿ ಅನುಭವ ಬಾಹ್ಯತ್ವ, ಇವೆಲ್ಲವೂ ಕೂಡ ಶ್ರುತಿಗೂ ವಿರುದ್ಧ, ಯುಕ್ತಿಗೂ ವಿರುದ್ಧ, ಮತ್ತೆ ಅನುಭವಕ್ಕಂತೂ ವಿರುದ್ಧವೇ ವಿರುದ್ಧ ಅಂತ ಹೇಳಿ ನಾವು ಅಷ್ಟು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇವೆ ಅಷ್ಟೇ ಹೊರತು ವೇದಾಂತ ಜ್ಞಾನಕ್ಕೆ ಅದು ಫಲವನ್ನು ಕೊಡುವುದಕ್ಕೆ ಏನೂ ಬೇಕಿಲ್ಲ ಅಂತ ಅನ್ನೋದು, ಅದನ್ನು ವಿಸ್ತಾರ ಮುಂದೆ ನಾವು ಹೇಳ್ತೇವೆ ಅಂತ ಹೇಳಿ ಈ ಭಾಗವನ್ನು ಮುಗಿಸ್ತಾರೆ. ಇನ್ನು ಒಂದು ಸ್ವಲ್ಪ ಇದೆ, ಅದು ಎಲ್ಲವನ್ನೂ ಕೂಡ ಭಾಷ್ಯ, ಇನ್ನು ಮುಂದೆ ಇರತಕ್ಕಂಥದ್ದೆಲ್ಲ ಇರುವಷ್ಟೇ ಎಲ್ಲ ಭಾಷ್ಯವಾಕ್ಯವೇ. ಭಾಷ್ಯವಾಕ್ಯ ಅದನ್ನೇ ತಗೊಂಡು ಉದ್ಧಾರ ಮಾಡಿ ಇದನ್ನ ಹೇಳಿದ್ದಾರೆ. ಈ ಭಾಗದಲ್ಲಿ ಒಂದು ವಿಚಾರ ಹೇಳಬೇಕಂತಿದ್ದೆ ನೋಡಿ. ಇವೆಲ್ಲ ಇದೆಯಲ್ಲ, ನಿಯೋಗವಾದಿಗಳು, ಪ್ರಸಂಖ್ಯಾನವಾದಿಗಳು, ಮತ್ತೆ ಪ್ರವಿಲಯವಾದಿಗಳು, ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರನ್ನು ಒಂದು ಸೇರಿಸಿ ಒಂದು ವಾಕ್ಯ ಅರ್ಥ ಮಾಡಿದ್ದಾರೆ. ಹಿಂದೆ ಅದು ಇದರಲ್ಲೇ ಆಯ್ತು, ಎಲ್ಲಿ ಹೊಳೆ ನರಸೀಪುರದಲ್ಲೂ ಆಯ್ತಂತೆ, ನಮಗೆ ಗೊತ್ತಿಲ್ಲ. ಅದು ಒಂದು ಪುಸ್ತಕ ರೂಪದಲ್ಲಿ ಬಂದಿದೆ, ಸ್ವಾಮಿಗಳೇ ಅದನ್ನ ಬರೆದು ಮಾಡಿದ್ದಾರೆ. ಅಲ್ಲಿಯೂ ಕೂಡ ಈ ಒಂದು ಹೇಗೆ ಪೂರ್ವಪಕ್ಷ, ಹೇಗೆ ಸಿದ್ಧಾಂತ ವಾಕ್ಯಾರ್ಥ ಮಾಡಿದ್ದಾರೆ, ಆ ಭಾಗನ ಒಂದು ಸ್ವಲ್ಪ ಇದು ಈ ಭಾಗ ಮುಗಿದು ಬಿಡ್ಲಿ. ಇದು ಈ ಬ್ರಹ್ಮಾತ್ಮಾನುಭವ ಸಾಧನಂ ಅಂತಕ್ಕಂಥದ್ದು ಇನ್ನೊಂದು 2 ಪೇಜ್ ಇದೆ, ಮುಗಿದು ಬಿಟ್ರೆ ಆಮೇಲಿಂದ ಒಂದು ದಿವಸ ಒಂದು ಅರ್ಧ ಗಂಟೆ ಅದನ್ನ ತಗೊಂಡು ಅಲ್ಲಿ ಏನು ಆಕ್ಷೇಪ ಹಾಕಿದ್ದಾರೆ, ಏನು ಸಮಾಧಾನ ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡಿದ್ರೆ ಚೆನ್ನಾಗಿ ಅರ್ಥವಾಗಿರ್ತಕ್ಕಂಥದ್ದು ದೃಢವಾಗುತ್ತೆ ಅನ್ನೋ ಅಭಿಪ್ರಾಯ. ಅದು ಒಂದು ಇಷ್ಟ ಇದೆ. ಅದನ್ನು ಮಾಡೋಣ. ಈ ಭಾಗ ಆದ್ಮೇಲೆ 12ನೇ ಭಾಗ ಆದ್ಮೇಲೆ ಅದನ್ನು ಅದೊಂದು ಅರ್ಧ ಗಂಟೆ ಆಗತ್ತಷ್ಟೆ. ಅದನ್ನ ವಿಚಾರ ಮಾಡಿ ಮುಂದುವರಿಯೋಣ. ಮುಂದುವರೆದ ಭಾಗವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.